ವಿದ್ಯಾರ್ಥಿಗಳಿಗೋಸ್ಕರ ಏನಂದ್ರೆ ಒಬ್ರು ಇಬ್ರು ಅಲ್ಲ 70,727 ಹುದ್ದೆ ಖಾಲಿ ಇದೆ ಶಿಕ್ಷಣ ಇಲಾಖೆಯಲ್ಲಿ. ನಾವು ಮಧು ಬಂಗಾರಪ್ಪರು ದಿನಕ್ಕೊಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. 5,000 ಹುದ್ದೆ ಖಾಲಿ ಇದೆ, 10,000 ಹುದ್ದೆ ಖಾಲಿ ಇದೆ, ಮೊನ್ನೆ 20,000 ಹುದ್ದೆ ಖಾಲಿ ಇದೆ ಅಂತ ಹೇಳಿದ್ದಾರೆ. ಇನ್ನೊಂದು 2-3 ದಿನ ಹೋದ್ರೆ 30,000 ಹುದ್ದೆ ಖಾಲಿ ಇದೆ ಅಂತ ಹೇಳ್ತಾರೆ. ಈ ರೀತಿ ಮಾಡೋಂಥ ಸಚಿವರು ನಮಗೆ ಬೇಡ ಸರ್. ಶಿಕ್ಷಣ ಸಚಿವರು ಬೇಡ, ನಮಗೆ ಉನ್ನತ ಶಿಕ್ಷಣ ಸಚಿವರಂತೂ ಬೇಡವೇ ಬೇಡ ಸರ್. ಯಾಕೆ ಅಂತಂದ್ರೆ ಇವತ್ತು ನೆನೆದಲ್ಲ ಸರ್, ಇದು 3 ವರ್ಷ ಅನ್ಕ್ವಾಲಿಫೈಡ್ ಅವರಿಗೆ 3 ವರ್ಷ ಟೈಮ್ ಕೊಟ್ಟರು ಕೂಡ ಅವ್ರು ಕ್ಲಿಯರ್ ಮಾಡ್ತೀರಾ. ಇವತ್ತು ಅವ್ರ ಪರವಾಗಿ ನಿಂತ್ಕೊಂಡು ಕಾನೂನು ಉಲ್ಲಂಘನೆ ಮಾಡ್ತಿದಾರಲ್ಲ, ಫಸ್ಟ್ ಅವ್ರ ರಾಜೀನಾಮೆಗೆ ಒತ್ತಾಯ ಮಾಡಿ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಸರ್ಕಾರದವ್ರ ಕ್ರಮ ಏನ್ ತಗೊಂಡು ಸರಿ ಇಲ್ಲ ಸರ್. ಕಾನೂನಲ್ಲಿ ಏನ್ ಬಂದಿದೆ ವರ್ಡಿಕ್ಟು ಅದ್ರ ಪ್ರಕಾರ ಫಾಲೋ ಮಾಡಿದ್ರೆ ನಾವು ಅದನ್ನ ಸರಿ ಅಂತ ಹೇಳ್ತೀವಿ ಸರ್. 2 ಟೈಮ್ ನೆಟ್ 2 ಟೈಮ್ ಆಗಿದೆ ಸರ್, ಗೆಸೆಟ್ 1 ಟೈಮ್ ಆಗಿದೆ. ನೀವು ನಿಜವಾಗ್ಲೂ 10 ವರ್ಷ 5 ವರ್ಷ 1 ವರ್ಷ ನೀವು ಮಕ್ಳಿಗೆ ಪಾಠ ಹೇಳ್ಕೊಡ್ತೀವಿ. 9 ಸಲ ಸರ್, 1 ನಿಮಿಷ ಸರ್, ಒಂದೇ ಒಂದ್ ಸತಿ ಅಲ್ಲ ಸರ್, 1 ವರ್ಷ ಓದಿದ್ರು ಸಾಕು ಸರ್. ಆ ಒಂದು ಎಕ್ಸಾಮ್ಸ್ ನೀಟಾಗಿ ಎಕ್ಸಾಮ್ ಪಾಸ್ ಮಾಡ್ಬೋದು. ಅಂದ್ರೆ ವೆಲ್ ಕ್ವಾಲಿಫಿಕೇಶನ್ ನಿಜವಾಗ್ಲೂ ತಗೊಂಡಿದ್ರಿ ಆ ವ್ಯಕ್ತಿ. ಅವ್ನು ತಗೊಳಕ್ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಇನ್ನೇನ್ ಮಾಡಕ್ಕಾಗುತ್ತೆ. ಈಗ 3 ವರ್ಷ ಸರ್ಕಾರ ಕೊಟ್ಟಿದ್ದು, ವರ್ಷ ಅಲ್ಲ ಸರ್ ಟೈಮ್ ಕೊಟ್ಟಿರೋದು ಸರ್. ಅವರು 15 ವರ್ಷ 20 ವರ್ಷ ಕೆಲಸ ಮಾಡಿದ್ದಾರೆ ಸರ್. ಒಂದೇ ಸಬ್ಜೆಕ್ಟ್ ಅಲ್ಲಿ 15 ವರ್ಷ 20 ವರ್ಷ ಕೆಲಸ ಮಾಡಿದವರು ನೆಟ್ ಸ್ಟೇಟ್ ಮಾಡೋಕ್ಕಾಗಿಲ್ಲ ಅಂದ್ರೆ ಯಾವ ತರ ಇವರು ಸರ್ ಟೀಚರ್ ಸರ್ ಅವರು ಯಾವ ಟೀಚರ್ ಸರ್? ನಾವು ಟೀಚರ್ ಅಲ್ಲ ಸರ್. ನಾವು ಟೀಚರ್ ಆದ್ರೆ ನಾವು ಅದೇ ಸಬ್ಜೆಕ್ಟ್ ಅಲ್ಲಿ ಪಾಠ ಮಾಡ್ತಿದ್ಮೇಲೆ ನಮ್ಗೆ ನೆಟ್ ಸ್ಟೇಟ್ ಪಾಸ್ ಮಾಡೋಕ್ಕಾಗಿಲ್ಲ ಅಂದ್ರೆ ಏನಾಗುತ್ತೆ? ನಿಮ್ ನಿರ್ಧಾರ ಏನು? ಎಜುಕೇಶನ್ ಪಕ್ಕಾಗಿ ನಾವು ಪಾಠ ಮಾಡಿದ್ರೆ ನಾವು ಪಾಸ್ ಮಾಡೋಕ್ಕಾಗಲ್ಲ ಅಂತ ಯಾಕೆ ಹೇಳ್ತೀರಾ? ಮತ್ತೆ ನಮ್ಗೆ ಬೇಕಲ್ವಾ? ನಮ್ಗೆ ಕ್ವಾಲಿಫೈಡ್ ಇದ್ರೆ ತಾನೇ ನಾವು ಪಾಠ ಮಾಡೋಕ್ಕಾಗೋದು. ನಾವು ಅದೇ ಸಬ್ಜೆಕ್ಟ್ ಅಲ್ಲಿ ಕ್ವಾಲಿಫೈಡ್ ಇದ್ದೀವಿ. ಕ್ವಾಲಿಫೈಡ್ ಏನ್ ಪಾಠ ಮಾಡ್ತೀವಿ?